ಇರ್ತಲ್ಲ, ನಾಳೆ ಇವ್ರ ಮನೇಲಿ ಪೂಜೆ ಅಂದ್ರೆ ಅವ್ರ ಮನೇಲಿ ವ್ಯವಸ್ಥೆ ಇದೆಯಾ ಏನು ಅಂತ ನೋಡ್ಕೊಂಡ್ಬರುತ್ತಲ್ವಾ. ಹಾಗೆ ಧನು ಪೂಜೆ ಅಂದ್ರೆ ಯಾವ ಧನಸ್ಸು ಪೂಜೆ ನೋಡ್ಕೊಂಡ್ಬರೋಣ ಬಾ ಅಣ್ಣ ಅಂತಂದು. ಸರಿ ಬಂದಿದ್ದಾರೆ, ಬಂದ ಕೂಡಲೇ ಬಿಡ್ಲಿಲ್ಲ ಒಳಗೆ. ಇಲ್ಲ, ನಾವು ಧನುಸ್ ಪೂಜೆಗೆ ಬಂದವರು ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ ಅಂತ. ಬನ್ನಿ ಬನ್ನಿ ಬನ್ನಿ, ಇದೇ ಧನುಸ್ಸು ಅಂತ ತೋರಿಸಿದ್ರು. ಎತ್ಲಾಣ ಮುರಿದೇವು. ದೊಡ್ಡ ಶಬ್ದ. ಯಾವ ಧನುಸ್ಸಿಗೆ ಎತ್ತಲಿಕ್ಕಾಗದೆ ಅದನ್ನ ಪೂಜೆ ಮಾಡಿ ಅಮ್ಮ ದೇವ್ರು ಕೊಟ್ಟದ್ದು ಅಂತ ಕೈ ಮುಗಿಯುವಂತವ್ರು ಬಂದವರೆಲ್ಲ ಗಂಟೆ ಬರೆಸಿ ನೋಡ್ಕೊಂಡು ಹೋಗ್ತಿದ್ದಂತ ಧನುಸ್ಸನ್ನ ನೋಡ್ತೀನಿ ಅಂತ ಬಗ್ಗಿಸ್ ಮುರಿದೇ ಬಿಟ್ಟು ಗೊತ್ತಾಯ್ತು. ಕಂಸನಿಗೆ ಅಲ್ತಂಕ ಶಬ್ದ ಕೇಳಿಸ್ತು. ಇವ್ರು ಏನೋ ಮಾಡ್ಲಿಕ್ಕೆ ಬಂದಿದ್ದಾರೆ, ನಾನು ಯಾವ ಧನುಸ್ಸನ್ನ ಪೂಜೆ ಮಾಡ್ಬೇಕು ಅಂತ ಕರೆಸಿದ್ನೋ ಆ ಧನುಸ್ಸನ್ನ ಮುರಿದು ಇವರು ಧನುರ್ಭಂಗ ಮಾಡಿದ್ದಾರೆ. ಕಥೆ ಸರಿಯಿಲ್ಲ ಅಂತ ಎಲ್ರನ್ನು ಕರೆಸ್ತಾ ಇದ್ದಾನೆ. ಮತ್ತೊಂದು ಮೀಟಿಂಗ್ ಮಾಡ್ತಿದ್ದಾರೆ. ನಾಳೆ ದಿವಸ ಫಸ್ಟ್ ನೀವು ಬರಬೇಕು. ಯಾರು? ಕೋಲ್ಯಾಪೀಡ, ದೊಡ್ಡ ಆನೆ. ಆ ಆನೆ ರಾಕ್ಷಸ. ಆ ಆನೆಯನ್ನ ಸಾಕೋ ಮಾವುತ ಒಬ್ಬ ಇದ್ದಾನೆ. ನೀವು ಮೊದಲಿಗೆ ಎಂಟರ್ ಆಗ್ಬೇಕು. ಬರ್ತಿದ್ದಂಗೆ ಅವ್ರು ನೋಡಿಬೇಕು. ಅಕಸ್ಮಾತ್ ನಿಮ್ಮಿಂದ ಏನಾದ್ರೂ ಬಚಾವಾಗ ಬಂದ್ರೆ ಚಾಣೂರ ಮುಷ್ಟಿಕ ನಿಮ್ ಕೆಲಸ ಅಂತ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಕುಬ್ಜೆ ಬಂದ್ರು, ಗಂಧ ಕೊಟ್ಟು ಅವಳನ್ನು ಸರಿ ಮಾಡಿ ಅವಳಲ್ಲಿ ವಿಶೋಕ ಅನ್ನೋ ಮಗನನ್ನ ಪಡಿತಾ ಇದ್ದಾನೆ ಕೃಷ್ಣ. ಈ ಆನೆ ಎದುರುಗಡೆ ಬಂತು. ಮದಭರಿತವಾದ ಆನೆ ತಾನು ಕೋಡಿಡ್ಕೊಂಡ್ ಬಂದಿದೆ. ಬಂದ ಕೃಷ್ಣ ಪರಮಾತ್ಮ ಯುದ್ಧ ಮಾಡಿ ಅದನ್ನು ಕೆಳಗೆತ್ತಿ ಬೀಳಿಸ್ತಾ ಇದ್ದಾನೆ. ಬದುಕಿದ್ದಾಗಲೇ ಅದರ ದಂತವನ್ನು ಕಿತ್ತಾನೆ. ಕಿತ್ತಿ ಆ ದಂತದಿಂದಾಗಿ ಆ ಇವನನ್ನ ಮಾವುತನ ಸಂಹಾರ ಮಾಡಿ ಅದೆರಡನ್ನೂ ಹೆಗಲ ಮೇಲೆ ಇಟ್ಕೊಂಡಿದ್ದಾನ. ಇಟ್ಟುಕೊಂಡು ಹಂಗೆ ಪ್ರವೇಶ. ಅಲ್ಲಿ ನಿಂತವ್ರಿಗೆಲ್ಲ ಕೈಕ ನಡುತ್ತಾ ಇದೆ. ಯಾಕೆ? ಕುವಲಯಾಪೀಡ ಅಂದ್ರೆ ಸುಮ್ಮನೆ ಅಲ್ಲ, ಒಂದು ಆನೆ ಹೊಡೆಯೋದು ಅಂದ್ರೆ ಸುಮ್ಮನೆ ಅಲ್ಲ. ಅಂತದ್ರಲ್ಲಿ ಮದಗಜ, ಯಾವ 24x7 ಅದು ಮದಗಜವಾಗಿರ್ತಿತ್ತು ಅಂತ ಕುವಲಯಾಪೀಡ ಹೊಡೆದು ಬಂದಿದ್ದಾನೆ ಅಂದ್ರೆ ಎಲ್ಲರೂ ಹೆದರ್ಕೊಂಡಿದ್ದಾರೆ. ಆ ಚಾಣೂರ ಮುಷ್ಟಿಕರಿಂದ ಹಿಡ್ಕೊಂಡು ಅನೇಕರು ಬಂದ್ರು. ಎಲ್ಲರನ್ನೂ ಅನಾಯಾಸವಾಗಿ ಸಂಹಾರ ಮಾಡ್ತಿದ್ದಾನೆ. ಕಂಸನಿಗೆ ಶುರುವಾಯ್ತು ಭಯ. ಇನ್ ಮುಂದೆ ಬಂದ್ರೆ ಇವ್ರು ನಮ್ಮನ್ನೇ ಸಂಹಾರ ಮಾಡ್ತಾರೆ ಅಂತ. ಅವನನ್ನ ಹಿಡ್ಕೊಳ್ರಿ, ಅವನನ್ನ ಅಲ್ಲೇ ಬಂಧನೆ ಮಾಡ್ರಿ, ಅಲ್ಲಿ ನಂದಗೋಪ ಇದ್ದಾರಲ್ಲ ಅವ್ನ ಹಿಡ್ಕೊಳ್ರಿ, ಇವರೆಲ್ಲ ಮೋಸ ಮಾಡಿದವರು ಇವ್ರನ್ನೆಲ್ಲ ಹಿಡ್ಕೊಳ್ರಿ ಅಂತ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡೋ ಅಷ್ಟೊತ್ತಿಗೇನೆ ಭಗವಂತ ಜಿಗಿದು 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 ಅವನ ಹತ್ರ ಬಂದಂತೆ. ಕಂಸನನ್ನ ಹಿಟ್ಟಾಡಿಸಿ ಹೊಡಿತಾ ಇದ್ದಾನೆ. ಗೊತ್ತಾಗಿದ್ದಾನೆ ಕಂಸನಿಗೆ ಒಳಗಿರುವಂತಹ ಋಷಿಗಳಿಗೆ ಮುಕ್ತಿ, ಕಂಸನಿಗೆ ನಾಶ. ಕಂಸನನ್ನ ಹೀಗೆ ಹೆದರಿಸಿ ಹೆದರಿಸಿ ಕೊಡದೆ ಕೊಂದ್ಬಿಟ್ನಂತೆ ಭಗವಂತ. ಆಗ ಕಂಸನ ಕಾರಾಗೃಹದಲ್ಲಿ ಬಂದಿತರಂತಹ ಉಗ್ರಸೇನನ್ನು ಕರಿತಾ ಇದ್ದಾನೆ. ಪಟ್ಟಾಭಿಷೇಕ ಮಾಡ್ತಾ ಇದ್ದಾನೆ. ರಾಜರಾಗಿ ಮತ್ತೆ ವಾಪಸ್ ನೇಮಕ ಮಾಡ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಮನಸ್ಸು ಮಾಡಿದ್ರೆ ಮಾಡಬಹುದಿತ್ತು. ನಾವೆಲ್ಲ ಏನ್ ಮಾಡ್ತೀವಿ? ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಅವಕಾಶಗಳಿದ್ದಾಗ ನಮಗೆ ಬೇಕಾದ್ರೆ ಮಾಡ್ಕೊಳ್ತೀವಲ್ವಾ. ಸುಮ್ನೆ ಯಾರೋ ಬ್ಲ್ಯಾಂಕ್ ಚೆಕ್ ಕೊಟ್ರು ಅಂದ್ರೆ ಫಸ್ಟ್ ಬರೆಯೋದು ನಮ್ಮ ಅಕೌಂಟ್ ನಂಬರ್ ಅಂತ ಬಂದ್ಬಿಡ್ಲಿ ನಮಗೆ. 2,000 ಇದ್ರು ಸಾಕು ನಮ್ಮ ಅಕೌಂಟ್ ನಂಬರ್. ಅದ್ರ ಮೇಲೆ ಹೆಸರು ಬರ್ದಿಲ್ಲ ಅಂದ್ರೆ ನಮ್ಮ ಹೆಸರು ಬರ್ಬಿಡ್ತೀವಿ ಅಲ್ವಾ. ಕೃಷ್ಣ ಪರಮಾತ್ಮ ಅಂದ ಅವರದ್ದು ಅವರಿಗೆ ಕೊಡಬೇಕು ಅಂತ. ಹೊಡೆದವನು ಕಂಸನ ಜಾಗದಲ್ಲಿ ಬಂದು ಕೂಡ್ಲಿಲ್ಲ, ಅಥವಾ ಅವರ ಅಪ್ಪ ವಸುದೇವನ ಕೂಡಿಸ್ಲಿಲ್ಲ. ಉಗ್ರಸೇನ ತಂದು ಪಟ್ಟಾಭಿಷೇಕ ಮಾಡ್ತಾ ಇದ್ದಾನೆ. ಇಂಥವರನ್ನು ನಾಯಕರನ್ನು ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಸಂಹಾರ ಮಾಡಿದ. ಈ ಕಡೆ ಉದ್ಧವರನ್ನು ಕಳಿಸ್ತಾ ಇದ್ದಾನೆ. ಉದ್ಧವರೇ ನೀವು ಹೋಗ್ರಿ, ಬಹಳ ಚೆನ್ನಾಗಿದೆ. ಉದ್ಧವರು ಬಂದು ಕೃಷ್ಣನ ಹತ್ರ ಗೋಪಿಕೆ ರಥ ಬರ್ಬೇಕಾದ್ರೆ ಎಲ್ಲರೂ ಓಡ್ ಬಂದ್ರು. ಅದು ರಥ ಬರ್ತಿದೆ, ಕೃಷ್ಣ ಬಂದ ಅಂತ. ಬಂದವ್ರ ಹತ್ರ ಹೇಳ್ತಿದ್ದಾರೆ ಕೃಷ್ಣ ಬರೋಲ್ಲ ಇನ್ನ. ಯಾಕೆ? ಕೃಷ್ಣ ಇದ್ದದ್ದೇ 11 ವರ್ಷ ಇಲ್ಲಿ ನಿನ್ ಜೊತೆಗೆ ಇದ್ದಿದ್ನಲ್ಲ, ದೊಡ್ಡ ಪೀಕ್ ಪೀರಿಯಡ್. ಯಾಕೆ? ನೀವು ಅವಾಗೆಲ್ಲ ಕೃಷ್ಣ ನಮ್ಮನೇಲೇ ಇರ್ತಾನೆ, ನಮ್ಮೊಟ್ಟಿಗೆ ಇರ್ತಾನೆ, ನಮ್ಮ ಪಕ್ಕದ ಮನೇಲೇ ಇರ್ತಾನೆ ಅಂತ ಅನ್ಕೊಂಡಿದ್ರಿ. ಅವಾಗ ಇದ್ದದ್ದೇ ನಿಮ್ಗೆ ಎಷ್ಟು ವರ್ಷ ಇದ್ನು, ಎಷ್ಟು ಕಾಲ ಇದ್ನು ಅಷ್ಟೇ. ಅವ ಸ್ವತಂತ್ರ ಭಗವಂತ. ಎಲ್ಲರೂ ಆಡ್ತಾ ಇದ್ದಾರೆ. ಭ್ರಮರ ಗೀತೆ ಅಂತ ಹೇಳ್ತಾರೆ ಅದನ್ನ. ನಿನ್ನ ಯಾಕೆ ಕಳಿಸ್ತಾರೆ ಕೃಷ್ಣ ಇಲ್ಲಿ, ನಮ್ಮನ್ನು ಮೋಸ ಮಾಡಿದನ್ನು ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಕೃಷ್ಣ ಈ ಕಡೆಯಲ್ಲಿ ಇನ್ನು ತಾನು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಹೋಗ್ತಾನೆ. ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಹೋದದ್ದು ಎಷ್ಟು ದಿವಸ? ನಾವು ಏನು 2 ತಿಂಗಳು ರಜೆ ತಗೋತೀವಿ ಅಷ್ಟು ದಿವಸ, 64 days, ಒಂದೊಂದು ದಿವಸ ಒಂದೊಂದು ವಿದ್ಯೆ ಕಲಿತಾ ಇದ್ದಾನೆ. ಆ ವಿದ್ಯೆ ಕಲಿಬೇಕಾದ್ರೆ ಆತ ಗುರುಗಳಿಗೆ ಗುರುದಕ್ಷಿಣೆಯಾಗಿ ತನ್ನ ನಷ್ಟನಾದಂತಹ ಮಗನನ್ನು ತಂದುಕೊಡ್ತಾನೆ. ಇದರ ಮಧ್ಯದಲ್ಲಿ ದ್ವಾರಕಾ ನಿರ್ಮಾಣ ಮಾಡ್ತಾನೆ ಕೃಷ್ಣ ಪರಮಾತ್ಮ. ಹಸ್ತಿನಾವತಿಗೆ ಹೋಗ್ತಾನೆ. ಜರಾಸಂಧನನ್ನು ಸಂಹಾರ ಮಾಡ್ತಾನೆ. ಇಷ್ಟೆಲ್ಲ ಜರಾಸಂಧನ ಜೊತೆ ಯುದ್ಧ ಮಾಡ್ತಾನೆ. 21 ಬಾರಿ ಜರಾಸಂಧ ಯುದ್ಧ ಮಾಡಿದಂತೆ. ಜರಾಸಂಧ ಪ್ರತಿ ಬಾರಿ ಬರಬೇಕಾದ್ರೂ ಒಂದು ಅಕ್ಷೋಹಿಣಿ ಸೇನೆ ಕಟ್ಕೊಂಡ್ ಬರ್ತಿದ್ದ ಕೃಷ್ಣ ಸಂಹಾರ ಮಾಡ್ತಾನೆ. ಹೀಗೆ ಅನೇಕ ಬಾರಿ ಯುದ್ಧ ಮಾಡ್ತಾನೆ. ಇದರ ಮಧ್ಯದಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಕೃಷ್ಣನನ್ನ ಹೆಂಗ್ ಮಟ್ಟ ಹಾಕೋದು, ಕೃಷ್ಣನನ್ನ ಸಾಯಿಸ್ಬೇಕು ಅಂತನೇ
ಪಡೆದಂತಹ ಸಂತಾನ ಕಾಲಯವನ ಅವನನ್ನು ಕರ್ಕೊಂಡ್ಬರೋಣ ಅಂತ ಆಕಳದಲ್ಲಿ ಆಚಾರ ಹೇಳ್ತಾರೆ. ಜರಾಸಂಧ ಶತಾಯ ಕಥೆ ಒಪ್ಪಲಿಲ್ಲ ಅಂತ. ಕೃಷ್ಣನಿಗೂ ನನಗೂ ವೈರ ಇರೋ ಸತ್ಯ, ಆದ್ರೆ ಇನ್ನೊಬ್ಬ ಬಂದು ಕೃಷ್ಣನನ್ನು ಹೊಡೆದು ನಾನು ಸುಮ್ಮನೆ ಕೂತ್ಕೊಳ್ಳೋದನ್ನ ನಂಗೆ ಒಪ್ಕೋತಾ ಇಲ್ಲ ಅಂತ. ಶಿಶುಪಾಲ ಎಲ್ಲರೂ ಬಂದು ಹೇಳ್ತಾರಂತೆ, ನೋಡು ಕೃಷ್ಣ ಇರೋ ತನಕ ನಮ್ ಕೆಲಸ ಆಗೋಲ್ಲ, ಕೃಷ್ಣನ ನುಗ್ಗಿಸ್ಬೇಕು ಅಂದ್ರೆ ಕಾಲಯವನ ಬರಬೇಕು, ಕಾಲಯವನನ್ನು ಕರೆಸೋಣ. ಅಕಸ್ಮಾತ್ ಅವನ ಕೈಲೂ ಆಗಿಲ್ಲ, ಮತ್ ನಾವಿದ್ದೇ ಇದ್ದೀವಲ್ವಾ, ನಾವ್ಯಾಕೆ ಒಬ್ರು ಹೋಗಿ ಅವನಿಗೆ ಬಲಿ ಆಗ್ಬೇಕು. ಹೀಗೆ ಹೆಣೆದು ಕಾಲಯವನನ್ನು ಕರೆಸ್ತಾ ಇದ್ದಾರೆ. ಕಾಲಯವನ ಬರ್ತಾ ಇದ್ದಾನೆ, ಕಾಲಯವನ ಜೊತೆ ಯುದ್ಧ ಆಗ್ತಾ ಇದೆ. ಹೆದರಿಕೊಂಡು ಕೃಷ್ಣ ಓಡಿದಂತೆ ಮಾಡಿದ. ಎಲ್ಲಿಗೆ ಹೋದ ಅಂದ್ರೆ ಇವತ್ತಿಗೆ ಬದರಿಗೆ ಹತ್ರ ಹೋದಾಗ ಮಾನ ಅಂತ ಒಂದು ಊರು ಬರುತ್ತೆ, ಕೇಶವ ಪ್ರಯಾಗದಿಂದ ಮುಂದೆ. ಅದರ ಮೇಲೊಂದು ಮುಚುಕುಂದ ಗುಹಾ ಅಂತಿದೆ. ಆ ಗುಹೆಯ ಒಳಗೋದನು ಕಾಣಿಸ್ತಿಲ್ಲ. ಅದೊಬ್ಬ ಮಲ್ಕೊಂಡವನೇ ಕೃಷ್ಣ ಅನ್ಕೊಂಡು ಜಾಡಿಸಿ ಒದ್ದಂತವನು. ಒದ್ದ ಕೂಡ್ಲೆ ಮುಚುಕುಂದರು ನೋಡ್ತಾ ಇದ್ದಾರೆ. ನೋಡಿದ ಕೂಡ್ಲೆ ಕಾಲಯವನು ಸುಟ್ಟು ಹೋದ. ಕೃಷ್ಣ ಅಂದ, ಮುಚುಕುಂದ ಯಾವತ್ತಾದ್ರೂ ವರ ಕೇಳಬೇಕು ಅಂದ್ರೆ ಇಂಥ ವರ ಕೇಳ್ತಾರ? ಯಾಕೆ? ತುಂಬಾ ರೆಸ್ಟ್ ಮಾಡ್ಬೇಕು. ಯಾವ್ದಾದ್ರು ದೊಡ್ಡ ಫಂಕ್ಷನ್ ಅಲ್ಲಿ ಅಡ್ಡಾಡಿದ್ರೆ ಮಲ್ಕೊಂಡಿದ್ರೆ ನಾವು ಎಬ್ಬಿಸ್ಬೇಡ್ರಿ, ತುಂಬಾ ಬೆಳೆದು ಬಿಡ್ತಾರೆ ಅಂತೀವಲ್ವಾ, ಹಂಗಾಗಿ ಪರಿಸ್ಥಿತಿ. ಯುದ್ಧ ಮಾಡಿರೋ ದೈತ್ಯರೊಟ್ಟಿಗೆ ದೇವತೆಗಳೊಬ್ರು ನಿಮ್ ಯುದ್ಧ ಎಷ್ಟು ಚೆನ್ನಾಗಿ ಮಾಡಿದ್ದಿ ಮುಚುಕುಂದ, ಏನ್ ಬೇಕೋ ವರ ಕೇಳು ಕೊಡ್ತೀನಿ. ಏನು ಇಲ್ಲ, ನಾನು ಮಲ್ಕೋಬೇಕು, ನನ್ನನ್ನು ಯಾರು ಎಬ್ಬಿಸಬಾರ್ದು, ಎಬ್ಬಿಸಿದ್ರು ಸುಟ್ಟೋಗ್ಬಿಡ್ಲಿ. ಇಂಥ ವರ ಕೇಳಿ ಮಲ್ಕೊಂಡಿದ್ದು ಯಾರು ಎಬ್ಬಿಸ್ತಾರೆ? ಎಬ್ಬಿಸ್ಬೇಡ್ರಿ ಮೊದ್ಲೇ ಸಿಟ್ಟವ್ರಿಗೆ ಅಂದ್ರೆ ಸಾಕು, ಯಾರು ಎಬ್ಸಲ್ವಲ್ಲ. ಹಾಗೆ ಕೃಷ್ಣ ಪರಮಾತ್ಮ ಅಂದ, ನಿನ್ನ ಎಬ್ಬಿಸದೇ ಇದ್ರೆ ಆಗೋಲ್ಲ, ಅವ್ರಿಗೆ ಭಕ್ತ. ಅದರಿಂದಾಗಿ ಮುಚುಕುಂದನಿಗೆ ವರ ಕೊಡಬೇಕು. ಅದರಿಂದಾಗಿ ಮುಚುಕುಂದನ ಸಂಹಾರ ಮಾಡಿಸ್ಲಿಕ್ಕೋಸ್ಕರ ಭಗವಂತ ಇಂಥದ್ದೊಂದು ಕೆಲಸವನ್ನು ಮಾಡಿದ್ದಾನೆ. ಹಾಗೆ ಮುಚುಕುಂದ ಅವನು ಎದ್ದಿದ್ದಾರೆ. ಈ ರೀತಿಯಲ್ಲಿ ಜರಾಸಂಧನ ಪರಾಜಯ ಮಾಡಿದ್ದಾನೆ. ಜರಾಸಂಧನನ್ನ ಸೋಲಿಸಿದ ಕೊನೆಗೆ ಒಂದ್ಸರಿ ಇತ್ಯರ್ಥ ಮಾಡಿಕೊಂಡ್ರು. ಜರಾಸಂಧನ ಸಾಕು ಮಗ ಇದ್ದಂತೆ ಶಿಶುಪಾಲನಿಗೆ ರುಕ್ಮಿಣಿ ತಂದುಕೊಳ್ಬೇಕು, ಸಾಕು ಅಂತಂತು ಅನಿಸ್ತು. ಹೌದು, ಕಾಲಯವನು ಸತ್ತಿದ್ದು, ಕಾಲಯವನು ನಾಶ ಆಗಿದ್ದು. ಕಾಲಯವನು ಸತ್ತ ಮೇಲೆ ಜರಾಸಂಧ ಮತ್ತೆ ಯುದ್ಧಕ್ಕೆ ಬರ್ತಾನೆ. ಅವನ್ನ ಮತ್ತೆ ಉಪಚಾರ ಮಾಡಿ ಕಳಿಸ್ತಾನೆ. ಜರಾಸಂಧರನ್ನ ತುಂಬಾ ಸಲ ಪರಾಜಯ ಮಾಡಿಸುವಾಗ ಇದು ಒಂದು ಬಾರಿ. ಅದಾದ ಮೇಲೆ ಬಲರಾಮದೇವರ ವಿವಾಹ ಅಂದ್ರೆ ರೇವತ ರಾಜ ಆತ ಬ್ರಹ್ಮದೇವರ ಹತ್ರ ಹೋಗಿರ್ತಾನೆ. ಬ್ರಹ್ಮದೇವರ ಹತ್ರ ಯಾಕೆ ಹೋಗಿರ್ತಾನೆ ಅಂದ್ರೆ, ನನ್ನ ಮಗಳಿಗೆ ಮದುವೆ ಆಗುವ ಗಂಡು ಯಾರು ಅಂತ ಕೇಳಲಿಕ್ಕೆ. ಅಲ್ಲೊಂದು ಹಾಡು ಬಂದಿರುತ್ತೆ. ನುಡಿ ಮುಗಿದು ಕೃಷ್ಣಾರ್ಪಣ ಪಲ್ಲವಿ ಎಲ್ಲ ಮುಗಿದು ಅಷ್ಟೊತ್ತಿಗೆ ಬ್ರಹ್ಮದೇವರ ಹತ್ರ ಕೇಳ್ತಾರೆ. ಬ್ರಹ್ಮದೇವರು ಕೇಳ್ತಾರೆ, ಯಾವಾಗ ಬಂದ್ರಿ ನೀವು ಇಲ್ಲಿ? ಈ ಹಾಡು ಆರಂಭ ಆದಾಗ, ಅಯ್ಯೋ ನಾರಾಯಣ, ಈ ಹಾಡು ಮುಗಿಯೋ ತನಕ ಎಷ್ಟೋ ಕಾಲ ಮುಗಿದೋಗಿರುತ್ತೆ, ಕೆಲಸ ಮಾಡ್ರಿ. ಈಗ ಹೋದಾಗ ಅಲ್ಲಿ ದ್ವಾರಕೆಯಲ್ಲಿ ಬಲರಾಮ ಅಂತ ಇರ್ತಾನೆ, ಶೇಷದೇವರ ಅವತಾರ, ಅವ್ರಿಗೆ ಕೊಟ್ಟು ಮದುವೆ ಮಾಡ್ರಿ ಅಂದಾಗ ಹಲಾವದಿಂದ ಆ ರೇವತಿ ದೇವಿಯನ್ನು ಸಣ್ಣ ಮಾಡಿಕೊಂಡು ಬಲರಾಮದೇವಿ ವಿವಾಹ ಆಗ್ತಾರೆ. ಇತ್ತ ರುಕ್ಮಿಣಿಯನ್ನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಬಹಳ. ಆಗ ರುಕ್ಮಿಣಿಗೆ ಸ್ವಯಂವರ ಅಂತ ಒಂದು ಕೆಲವು ಸತಿ ಇರುತ್ತಲ್ವ, ಗೌರ್ಮೆಂಟ್ ಜಾಬ್ಗಳದ್ದು ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಆ ಪೇಪರ್ ಹೊರಗೆ ಬರೋದಿಲ್ಲ, ಹೊರಗೆ ಬಂದ್ರೆ ಇನ್ನೊಂದು ಅಪ್ಲಿಕೇಶನ್ ಬರುತ್ತೆ. ಪೇಪರ್ ಹೊರಗೆ ಬರೋದಿಲ್ಲ, ಸುಮ್ಮನೆ ಅಲ್ಲೇ ಎಲ್ಲೋ ಒಂದ್ ಕಡೆ ಪೇಪರ್ಗಳಲ್ಲಿ ಹಾಕಿಸಿ ಗೌರ್ಮೆಂಟ್ ಜಾಬ್ ಅಂತ ಮಾಡಿ, ಆ ಇಂಟರ್ವ್ಯೂ ಮಾಡಿದ್ವಿ ಅಂತ ಮಾಡಿ, ನಮ್ಮಲ್ಲೇ ಫೇಕ್ ಇದನ್ನ ಮಾಡಿ ನಮ್ಮವರಿಗೆ ಒಬ್ಬರಿಗೆ ಕೊಟ್ಟು ಅವ್ರಿಗೆ 10 ಲಕ್ಷ ರೂಪಾಯಿ ಇಸ್ಕೊಂಡು ಮಾಡೋ ಕೆಲಸ ಇದೆಯಲ್ವಾ, ಇದೇ ತರನೇ ಸ್ವಯಂವರ ಅಂತ ಒಂದು ಮಾಡಿದ್ರು. ಊರಿಗೆಲ್ಲ ಹೇಳ್ಕೊಂಡ್ ಬಂದಿದೀವಿ ಅಂತ ಅವ್ರ ಓಣಿಯಲ್ಲೇ ಎಲ್ಲ ಹೇಳ್ಕೊಂಡು ಮಾಡ್ಕೊಂಡ್ಬಂದು ಸ್ವಯಂವರ, ನಾಳೆ ಸ್ವಯಂವರ. ಯಾಕಂದ್ರೆ ರಾಜರ ಮಕ್ಕಳು ಸ್ವಯಂವರ ಮಾಡ್ಬೇಕಲ್ವ. ರುಕ್ಮಿಣಿ ಕೈಗೆ ಹಾರ ಕೊಟ್ಟು ರುಕ್ಮಿಣಿ ತಗೊಂಡು ಶಿಶುಪಾಲನ್ಗೆ ಹಾಕ್ಬೇಕು ಅಂತ ಇದು ಪ್ರೀ ಪ್ಲಾನ್ಡ್ ಸ್ವಯಂವರ ಎಲ್ಲಿಂದ ಬಂತಿದ್ದು. ಹಾಗಾಗಿ ರುಕ್ಮಿಣಿಗೆ ಇದು ಕೃಷ್ಣನಿಗೆ ಗೊತ್ತಾಯ್ತು. ಕೃಷ್ಣ ಹದ್ದಿನ ಮೇಲೆ ಬಂದಂತ ಆ ಸಭೆಗೆ ಬರ್ತಾ ಇರುವಾಗ ಗರುಡದೇವರ ರೆಕ್ಕೆ ಬೀಸಿದ ಗಾಳಿಗೆ ಅವ್ರ ಚೇರ್ಗಳೆಲ್ಲ ಅಲ್ಲಾಡಿ ಹೋಯ್ತು. ಕೃಷ್ಣನ್ಗೆ ಯಾರು ಹೇಳಿದ್ರಿ ಈ ವಿಷಯನ? ಕೃಷ್ಣ ಹೊರಗೆ ತಂಗಿದ್ದಾನೆ. ಭೀಷ್ಮಕ ರಾಜ ಬಂದ ಸ್ವಯಂವರ ಮಾಡ್ತಿದ್ದೀರಂತೆ, ಅದಕ್ಕೆ ಬಂದ್ವಿ ನಾವು. ಹೇ, ಯಾರು ಹೇಳಿದ್ರು ಕೃಷ್ಣ? ಫುಲ್ ತಮಾಷೆ, ಯಾರು ಸ್ವಯಂವರ ಮಾಡ್ತಾ ಇಲ್ಲ, ಸುಮ್ನೆ ಯಾರು ನಿಮ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ನಿನ್ನನ್ನು ಬಿಟ್ಟು ಸ್ವಯಂವರ ಮಾಡೋದು ಉಂಟೆ ಅಲ್ಲಲ್ಲ. ಅಕಸ್ಮಾತ್ ಹಂಗ್ ಮಾಡೋದಿದ್ರೆ ನಾವು ಬಂದು ಮದುವೆ ಆಗ್ಲಿಕ್ಕೆ ನಾವು ಇದ್ದೀವಿ ಅಂತ ತಿಳಿಸ್ಲಿಕ್ಕೆ ನಾವು ಬಂದ್ವಿ ಅಷ್ಟೇ. ಸ್ವಯಂವರ ಮಾಡಿದ್ರೆ ಹೇಳ್ರಿ. ನೆಕ್ಸ್ಟ್ ಟೈಮ್ ಅವ್ರು ಚೇಂಜ್ ಮಾಡಿದ್ರು, ಸ್ವಯಂವರ ಅಂತ ಇಲ್ಲವೇ ಇಲ್ಲ, ಪ್ರೀ ಪ್ಲಾಂಟ್ ವೆಡ್ಡಿಂಗ್.
ಅಷ್ಟೇ. ನೀನ್ ಬರ್ಬೇಕು, ಇವ್ರಿಗೆ ಹಾರ ಹಾಕ್ಬೇಕು. ಸ್ವಯಂವರ ಅಂತ ಇಟ್ಟಿರ್ತಾನೆ, ಕೃಷ್ಣ ಬರ್ತಾನೆ ಅಂತ ಸಮಸ್ಯೆ. ಕೃಷ್ಣನ್ ಲೆಟರ್ ಬರುತ್ತೆ, ರುಕ್ಮಿಣಿ ಪತ್ರ ಬರೀತಿದ್ದಾಳೆ, ಕೃಷ್ಣ ಹಿಂಗೆ ಏನ್ ಮಾಡ್ಬೇಕು ಅಂತ ಬ್ರಾಹ್ಮಣರ ಕಳಿಸಿದ್ರು. ಆ ಬ್ರಾಹ್ಮಣರು ಪತ್ರ ಓದಿದ್ರು. ಅವ್ರು ವಾಪಸ್ ಉಪಾಯ ಹೇಳಿದ್ರು. ನಾಳೆ ಬೆಳಿಗ್ಗೆ ಗೌರಿ ಪೂಜೆ ಮಾಡ್ತೀನಿ ಅಂತ ಹೇಳಿ ಬಾ ನೀನು ಗುಡಿಗೆ, ನಾಳಿನ ಕರ್ಕೊಂಡು ಹೋಗ್ತೀನಿ ಅಂತ. ಯಥಾವತ್ತಾಗಿ ಹಾಗೆ ಆಗ್ತಾ ಇದೆ. ಎಲ್ಲ ಅಣ್ಣಂದ್ರು ರುಕ್ಮಿ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲಿ ಹೋಗ್ತಿದೀಯಮ್ಮ ಅಂತ ಕೇಳಿದ್ರು. ಗೌರಿ ಪೂಜೆ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ಅಂತ. ಆವತ್ತಿಂದ ಗೌರಿ ಪೂಜೆಗೆ ಹೆಣ್ಣಿನ ರೂಮಲ್ಲೇ ಮಾಡ್ತಾ ಇದ್ದಾರೆ. ಯಾಕೆ? ಗೌರಿ ಪೂಜೆ ಬೇರೆ ಕಡೆ ಇಟ್ರೆ, ಬೇರೆ ಕಡೆ ಹೋದಾಗ ಏನಾದ್ರು ಆಗ್ಬಿಟ್ರೆ, ಯಾರಾದ್ರೂ ಕೃಷ್ಣ ಬಂದ್ಬಿಟ್ರೆ ನೋಡಿದ್ರ ಇಲ್ವ? ಎಲ್ಲಿದೆ? ಹೆಣ್ಣಿನ ಬಿಡಾರದ ಒಳಗೆ ಗೌರಿ ಪೂಜೆ, ಹೊರಗಡೆ ಗೌರಿ ಪೂಜೆ ಇಲ್ಲವೇ ಇಲ್ಲ. ಗೌರಿ ಪೂಜೆಗೆ ಅಂತ ಊರು ಹೊರಗಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ. ಗೌರಿ ಪೂಜೆಗೆ ಮಾಡ್ಬೇಕು, ವಾಸ್ತವ ಇದೆ, ಆ ಕ್ರಮ ಇದೆ. ರುಕ್ಮಿಣಿ ದೇವರು ಹೋಗ್ತಾ ಇದ್ದಾರೆ, ಗೌರಿ ಪೂಜೆ ಮಾಡ್ಕೊಂಡ್ರು. ಮದುವೆ ಮುಂಚೆ ಗೌರಿ ಪೂಜೆ ಮಾಡಿದ್ರೆ ಯೋಗ್ಯ ವರ ಸಿಗ್ತಾನೆ ಅಂತ. ಗೌರಿ ಪೂಜೆಯನ್ನು ಮಾಡಿದ್ದಕ್ಕೋಸ್ಕರನೇ ಕೃಷ್ಣ ಸಿಕ್ಕಿದ್ದು. ಗೌರಿ ಪೂಜೆ ಮಾಡದೆ ಸಿಕ್ತಿರ್ಲಿಲ್ಲ. ಗೌರಿ ಪೂಜೆ ಮಾಡ್ಬೇಕು. ಇವತ್ತಿಗೆಲ್ಲ ಏನ್ ಗೌರಿ ಪೂಜೆ ಕೆಲವರು ಮಾಡ್ಕೊಳ್ಳೋದಿಲ್ಲ ಅನ್ಸುತ್ತೆ, ಟೈಮೇ ಇರೋದಿಲ್ಲ ಪಾಪ. ಯಾಕಂದ್ರೆ 4 ಅವರ್ ಬೇಕಂತೆ ಬ್ಯೂಟಿ ಪಾರ್ಲರ್ಸ್ ಬರ್ತಾರದವರು. 4 ಗಂಟೆ ಕನ್ನಡಿ, ಹೆಣ್ಣು, ಅವರು 3 ಜನ, ಮತ್ತೆ ಯಾರು ರೂಮ್ಗಳು ಪ್ರವೇಶವೇ ಇಲ್ಲ. ಅವತ್ತು ಕತ್ರಿ ಹಾಕಬಾರದು, ಇದು ಹಾಕಬಾರದು ಅಂತ ವರನಿಗೂ ಇದೆ. ವರನೂ ಅವತ್ತು ಯಾವುದೇ ವಿಧವಾದ ಶುಚಿಯೂ ಇಲ್ಲದೆ ಎಲ್ಲ ಛತ್ರ ಮೈಲಿಗೆ ಮಯ ಅಂತಹ ಛತ್ರದಲ್ಲಿ ಹೋಗಿ ಕಾರ್ಪೆಟ್ ಮೇಲೆ ಮದುವೆ ಮಾಡಿಸ್ಬೇಕಾದ ಕರ್ಮ ಪುರೋಹಿತರು. ಅದಕ್ಕೆ ವಿಶ್ವರೂಪಾಚಾರ್ಯ ಹೇಳಿದ್ದು ಬಯಸ್ಕೊಳ್ಳೋ ಕೆಲಸ ಇದು. ಯಾರಿಂದ? ಮನುಷ್ಯರಿಂದಲ್ಲ, ದೇವತೆಗಳು. ಮುಂದಕ್ಕೆ ಹೋದಾಗ ಸಗಣಿ ತಿಕ್ತಾರೆ ನಮ್ಗೆ. ಎಂತ ಕೆಲಸ ಮಾಡಿಸಿ ಬಂದ್ರಿ, ಮಾಡ್ಬೇಕಾದ ಕೆಲಸ ನೀಟಾಗಿ ಮಾಡಿಲ್ಲ ನೀವು, ಬಯಸ್ಕೊಳ್ಳೋ ಕೆಲಸ. ಗೌರಿ ಪೂಜೆ ಮಾಡಿಕೊಂಡು ಬಂದು ಭಗವಂತ ಕೃಷ್ಣ ಪರಮಾತ್ಮ ಅಪಹರಿಸ್ಕೊಂಡು ಹೋಗ್ತಾ ಇದ್ದಾನೆ. ವಿಷಯ ಗೊತ್ತಾಯ್ತು ರುಕ್ಮಿಗೆ. ಎಲ್ಲರೂ ಬಂದ್ರ. ಎಂತ ಕೃಷ್ಣ, ನಾವು ಮೊದ್ಲೇ ಮಾತಾಡ್ಕೊಂಡಿದ್ದು ಶಿಶುಪಾಲನ ಮದುವೆ ಮಾಡ್ಬೇಕು ಅಂತ ಹೇಳಿ, ನೀನ್ ನನ್ನ ತಂಗಿನ ಕರ್ಕೊಂಡು ಹೋದ್ರೆ ಹೆಂಗೆ? ಮದುವೆ ನಿಶ್ಚಯ ಆದ್ಮೇಲೆ ಮಾಡ್ಬಾರ್ದಲ್ಲ? ಖಂಡಿತ ಹೌದು. ನಿಶ್ಚಯ ಮಾಡ್ಬೇಕಾದ್ರೆ ಹುಡುಗಿ ಮನಸ್ಸಿಗೆ ಇದೆಯಾ ಕೇಳ್ಬೇಕು. ನಿನ್ ತಂಗಿನ ಕೇಳು, ಅವಳು ನನ್ನ ಇಷ್ಟಪಟ್ಟಿದ್ದಾಳೆ, ಆಗೋಲ್ಲ ಅಂತ. ಕೃಷ್ಣ ರುಕ್ಮಿಣಿಯರನ್ನ ಬೇರ್ಪಡಿಸ್ಬೇಕು ಅಂತ ಚಿಂತನೆ ಮಾಡಿದ್ದು ರುಕ್ಮಿ. ಭಗವಂತ ಕೃಷ್ಣ ಮತ್ತು ಲಕ್ಷ್ಮೀ ಸ್ವರೂಪರು, ಅವರನ್ನ ಬೇರ್ಪಡಿಸ್ಲಿಕ್ಕೆ ಆಗೋಲ್ಲ. ಈ ತತ್ವಜ್ಞಾನ ಇಲ್ಲದೆ ಇರುವವರು ಅವ್ರನ್ನ ಬೇರ್ಪಡಿಸ್ಲಿಕ್ಕೆ ಪ್ರಯತ್ನ ಪಟ್ಟದ್ದು. ಕೃಷ್ಣ ಅಂದ, ಯುದ್ಧಕ್ಕೆ ಬಂದು ಗೆದ್ಕೊಂಡು ಬೇಕಾದ್ರೆ ಹೋಗ್ರಿ ಅಂತ. ಎಲ್ರು ಯುದ್ಧಕ್ಕೆ ಬಂದ್ರು, ಸೋಲಿಸಿ. ಎಂಥ ಅಪಮಾನ. ಬಾಣದಿಂದ ಅರ್ಧ ತಲೆ ಅರ್ಧ ಮೀಸೆ ಗೊಳಿಸಿ ಬಿಟ್ಬಿಟ್ಟಂತೆ. ಎಂಥ ಕಷ್ಟ. ತಂಗಿಯನ್ನ ಗೆದ್ಕೊಳ್ಳಿಕ್ಕಾಗ್ಲಿಲ್ಲ, ಒಂದು ತನ್ನ ರೂಪವನ್ನೂ ಗೆದ್ಕೊಳ್ಳಿಕ್ಕಾಗ್ಲಿಲ್ಲ. ಅಪಹಾಸ್ಯ ಮಾಡಿ ರುಕ್ಮಿಣಿ ಕಳಿಸ್ತಾ ಇದ್ದಾನೆ. ಇತ್ತ ಬಂದ ಮೇಲೆ ರುಕ್ಮಿಣಿ ದೇವಿಯ ಕೈಯನ್ನು ಹಿಡಿತಾ ಇದ್ದಾನೆ. ವೈಷ್ಣವರನ್ನ ಕರೆಸಿ ಯಥೋಕ್ತ ವಿಧಿಯಿಂದ ಮದುವೆ ಮಾಡ್ಕೊಂಡಿದ್ದು. ನಮ್ಗೇನ್ ಗೊತ್ತು? ಅಲ್ಲಿಂದ ಅಪಹರಣ ಮಾಡ್ಕೊಂಡು ಬಂದ ಅಂತ ಅಷ್ಟೇ ಗೊತ್ತು. ಪರಿಣಯವನ್ನು ಮಾಡಿಕೊಳ್ತಾ ಇದ್ದಾನೆ ರುಕ್ಮಿಣಿಯನ್ನ. ರುಕ್ಮಿಣಿ ಪರಿಣಯ ಆದ ಮೇಲೆ ಇಲ್ಲಿಗೆ ಭಾಗವತ ದಶಮಸ್ಕಂದದ ಪೂರ್ವಾರ್ಧ ಮುಗಿದಿದೆ. 54 ಅಧ್ಯಾಯಗಳು. ಇನ್ ಮುಂದೆ ಸತ್ಯಭಾಮ ವಿವಾಹದಿಂದ ದಶಮಸ್ಕಂದ ಉತ್ತರಾರ್ಧ ಇದೆ. ಅದನ್ನು ನಾಳೆ ದಿವಸದ ಉಪನ್ಯಾಸದಲ್ಲಿ ಶ್ರವಣ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಈ ಕಥಾಭಾಗದ ಅಧ್ಯಯನ ಮತ್ತು ಶ್ರವಣ ಅಂತ ಎಲ್ಲ ಪುಣ್ಯ ಭಾಗವನ್ನ ಅಸ್ಮತ್ ಗುರುವಂತರ್ಗತ, ವಾದಿರಾಜ ಗುರುವಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ನರಸಿಂಹಾಭಿನ ನಾರಾಯಣಾಭಿನ